ಕೊರೋನಾ ಅನ್ನುವ ಈ ಮೂರಕ್ಷರ ಜಗತ್ತು ಅನ್ನುವ ಆ ಮೂರಕ್ಷರವನ್ನ ನಿಜವಾಗ್ಲೂ ನಡಗಿಸ್ಬಿಟ್ಟಿದೆ. ಲಾಕ್ಡೌನ್ ಆಗಿ ಒಂದು ತಿಂಗಳು ಕಳೆದ್ರೂ ಕೂಡ ಇನ್ನೂ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಈ ಕೊರೋನಾ. ಕಳೆದೊಂದು ತಿಂಗಳು ದೇಶ ರಾಜ್ಯದ ಜನರಿಗೆ ಒಂದು ರೀತಿ ನರಕದ ದಿನಗಳೇ ಆಗೋಯ್ತೇನೋ ಅನ್ನೋಷ್ಟರ ಮಟ್ಟಿಗೆ ಎಲ್ಲೂ ಹೋಗೋಕ್ಕೂ ಆಗ್ತಿಲ್ಲ, ಏನು ಮಾಡೋಕ್ಕೂ ಆಗ್ತಿಲ್ಲ. ಜೀವನ ತುಂಬ ಕಷ್ಟ ಆಗೋಯ್ತು. ಈ ಒಂದು ತಿಂಗಳು ಏನೆಲ್ಲ ಆಯಿತು ಒಂದು ಕಂಪ್ಲೀಟ್ ಪಿಕ್ಚರ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಮಿಸ್ ಮಾಡ್ದೆ ನೋಡಿ. ದೇಶವೇ ಲಾಕ್ಡೌನ್ ಆಗಿ 30 ದಿನ. ಕರುನಾಡಿನಲ್ಲಿ ಕಮ್ಮಿಯಾಗಿಲ್ಲ ಕೊರೋನಾ. ಜನವರಿ ಅಂತ್ಯಕ್ಕೆ ಭಾರತಕ್ಕೆ ಕಾಲಿಟ್ಟ ಕೊರೋನಾ ಮಾರ್ಚ್ 9ರಂದು ಕರ್ನಾಟಕಕ್ಕೂ ಪ್ರವೇಶಿಸಿತು. ಕೂಡಲೇ ಎಚ್ಚೆತ್ತ ಆರೋಗ್ಯ ಇಲಾಖೆ ಹಲವು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿತ್ತು. ಕೊರೋನಾ ನಿಯಂತ್ರಣಕ್ಕೆ ಸಾಮೂಹಿಕ ಅಂತರವೊಂದೇ ಪರಿಹಾರ ಅನ್ನೋದು ಮನದಟ್ಟಾಯಿತು. ಜನತಾ ಕರ್ಫ್ಯೂ ಬೆನ್ನಲ್ಲೇ इडी देश लॉकडाउन जारी आयितु. भारत में लॉकडाउन को अब 3 मई तक और बढ़ाना पड़ेगा. ಲಾಕ್ಡೌನ್ ನ ಈ ಒಂದು ತಿಂಗಳು ಜನರು ಪಟ್ಟಪಾಡು ಅಷ್ಟಿಷ್ಟಲ್ಲ. ಊರುಗಳಿಗೆ ಹೋಗೋಕೆ ಪರದಾಟ, ತಿಂಗಳಿಗಾಗುವಷ್ಟು ದವಸ ಧಾನ್ಯ ಸಂಗ್ರಹ, ದಿನಗೂಲಿಗಳು ಕೂಲಿ ಸಿಗದೆ ಪರದಾಟ, ಬೀದಿಯಲ್ಲೇ ಬಿದ್ದ ನಿರ್ಗತಿಕರು, ಹೀಗೆ ಇಡೀ ರಾಜ್ಯವೇ ನರಕದಂತಾಯಿತು. ಮಾರ್ಚ್ 9ರಂದು ಕಂಡ ಕೊರೋನಾ ಒಮ್ಮೆಲೆ ಹೆಚ್ಚಾಯ್ತಾ ಹೋಯಿತು. ಮಾರ್ಚ್ ತಿಂಗಳಲ್ಲೇ ಅದು ಹತ್ರ ಶತಕ ಮುಟ್ತು. ಬಳಿಕ ಏಪ್ರಿಲ್ನಲ್ಲೂ ದ್ವಿಗುಣಗೊಳ್ಳುತ್ತಲೇ ಹೋಯಿತು. ಇವತ್ತಿಗೆ ಕರ್ನಾಟಕದಲ್ಲಿ 445ಕ್ಕೆ ಬಂದು ನಿಂತಿದೆ. ಜಗತ್ತನ್ನೇ ನಡುಗಿಸಿದ ಕೊರೋನಾ ಕಟ್ ಹಾಕಿದ್ದು ಏಪ್ರಿಲ್ನಲ್ಲಿ 175 ಸೋಂಕು. 5,000ನಿಂದ ದೇಶದಲ್ಲಿ 3ನೇ ಸ್ಥಾನದಲ್ಲಿದ್ದ ರಾಜ್ಯ 11ನೇ ಸ್ಥಾನದಲ್ಲಿದೆ. 2ನೇ ವಾರ 3ನೇ ವಾರ ಸೋಂಕು ಸಾವು ಏರಿಕೆ ಆಗ್ತಾನೆ ಹೋಯಿತು. ವಾರವೂ ಏರ್ತಾ ಇದ್ದ ಸೋಂಕಿಗೆ ಟ್ರೀಟ್ಮೆಂಟ್ ಕೊಟ್ಟು ಗುಣಮುಖರಾಗಿಸೋ ಕೆಲಸ ಸಕ್ಸಸ್ ಆಯಿತು. ಆದರೂ ಕರ್ನಾಟಕದಲ್ಲಿ 445 ಕೇಸ್ ಆಗಿದ್ದು 18 ಜನ ಸಾವನ್ನಪ್ಪಿದ್ದು 145 ಜನ ಗುಣಮುಖರಾಗಿದ್ದಾರೆ. ಇವತ್ತಿನ ವರದಿ ಪ್ರಕಾರ ಬೆಂಗಳೂರಲ್ಲಿ 101 ಪ್ರಕರಣ ದಾಖಲಾಗಿದ್ದು ಇದರಲ್ಲಿ 49 ಜನ ಗುಣಮುಖರಾಗಿದ್ದಾರೆ, 4 ಸಾವಾಗಿದೆ. ಮೈಸೂರಲ್ಲಿ 88 ಜನರಿಗೆ ಸೋಂಕಾಗಿದ್ದು 33 ಜನ ಗುಣಮುಖರಾಗಿದ್ದಾರೆ. ಬೆಳಗಾವಿಯಲ್ಲಿ 43 ಕೇಸ್ ಆಗಿದ್ದು 3 ಡಿಸ್ಚಾರ್ಜ್ ಆಗಿದೆ, 1 ಸಾವಾಗಿದೆ. ವಿಜಯಪುರದಲ್ಲಿ 37 ಕೇಸ್ ಆಗಿದ್ದು 2 ಸಾವಾಗಿದೆ. ಕಲಬುರಗಿಯಲ್ಲಿ 36 ಕೇಸ್, 3 ಡಿಸ್ಚಾರ್ಜ್, 4 ಜನ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಬೀದರ್, ಮಂಡ್ಯದಲ್ಲೂ ಅಷ್ಟೇ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾನೇ ಇದೆ. ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಸರ್ಕಾರ ಕೈಗೊಂಡ ಹಲವು ಕಠಿಣ ನಿರ್ಧಾರಗಳಿಂದಾಗಿ ರಾಜ್ಯದಲ್ಲಿ ಕೊರೋನಾ ಹರಡುವಿಕೆ ದಿನೇ ದಿನೇ ಕ್ಷೀಣಿಸಿತು. ರಾಜ್ಯದೆಲ್ಲೆಡೆ ಕಟ್ಟುನಿಟ್ಟಿನ ಲಾಕ್ಡೌನ್ ಮಾಡಿದ್ದು, ರೆಡ್ ಝೋನ್ ಏರಿಯಾಗಳಲ್ಲಿ ಸೀಲ್ ಡೌನ್ ಮಾಡಿದ್ದು, ಅಂತಾರಾಜ್ಯ ಗಡಿ ಬಂದ್, ಅಂತರ್ಜಿಲ್ಲೆ ಓಡಾಟ ಬಂದ್ ಮಾಡಿದ್ದು ಕೊರೋನಾ ಕಟ್ ಹಾಕಲು ಸಹಕಾರಿಯಾಯಿತು. ಪಾಸ್ ಕಡ್ಡಾಯ, ಸಾಮಾಜಿಕ ಅಂತರ, ಮಾಸ್ಕ್ ಕಡ್ಡಾಯ ಮಾಡಿದ್ದು, ಸಾರಿಗೆ, ಐಟಿಬಿಟಿ, ಕೈಗಾರಿಕೆಗಳ ಸಂಪೂರ್ಣ ಸ್ಥಗಿತ ಮಾಡಿದ್ದು, ಟ್ರೇಸ್, ಟೆಸ್ಟ್, ಟ್ರೀಟ್ಮೆಂಟ್ ಅನ್ನೋ ಸೂತ್ರ ಪಾಲಿಸಿದ್ದು ಕೊರೋನಾ ಕಟ್ ಹಾಕೋಕೆ ಪ್ರಮುಖ ಕಾರಣ. ಇಷ್ಟೆಲ್ಲ ಆಗ್ತಾ ಇರುವಾಗಲೇ ಆರೋಗ್ಯ ಇಲಾಖೆ ಸಿಬ್ಬಂದಿ ನಿಂದಿಸೋದು, ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋ ಕೆಲಸಗಳು ಆದವು. ಸಚಿವರು, ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು ಲಾಕ್ಡೌನ್ ನಿಯಮ ಪಾಲಿಸದೆ ಎಡವಟ್ ಮಾಡಿದ್ರು. ಮೈಸೂರಿನ ನಂಜನಗೂಡು, ತಬ್ಲೀಗ್ ಪ್ರಕರಣ, ಇವತ್ತಿನ ಹೊಂಗಸಂದ್ರ ಪ್ರಕರಣಗಳು ಕೊರೋನಾ ಹೆಚ್ಚಾಗಲು ಪ್ರಮುಖ ಕಾರಣಗಳಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮಗೆ ಗೊತ್ತಿರೋ ಹಾಗೆ ಜನವರಿ ಅಂತ್ಯಕ್ಕೆ ದೇಶಕ್ಕೆ ಕಾಲಿಡಿತು ಈ ಕೊರೋನಾ. ಭಾರತದ ದಿಟ್ಟ ನಿರ್ಧಾರಗಳನ್ನ ನೋಡೆ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಪ್ರಧಾನಿ ಮೋದಿ ಕೈಗೊಂಡಂತಹ ಕಠಿಣ ನಿರ್ಧಾರಗಳಿಂದ ಕೊರೋನಾ ಕಂಟ್ರೋಲ್ ಸಾಧ್ಯ ಆಯಿತು. ಜನತಾ ಕರ್ಫ್ಯೂ, ಲಾಕ್ಡೌನ್, ವಿಮಾನಯಾನ ಎಲ್ಲವೂ ಕೂಡ ರದ್ದಾಗ್ತಿದ್ದಾಗೇನೆ ಕೆಲವು ನಿರ್ಧಾರಗಳು ಜಾಗತಿಕ ಮನ್ನಣೆ ಕೂಡ ಗಳಿಸಿತು. ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. नमस्ते मेरे प्यारे देशवासियों, 3 मई तक लॉकडाउन में ही रहना होगा. ದೇಶಕ್ಕೆ ಕೊರೋನಾ ಬಂದ ದಿನಗಳಿಂದಲೂ ಆತಂಕ ತಪ್ಪಿದ್ದಲ್ಲ. ದಿನೇ ದಿನೇ ಹೆಚ್ಚುತ್ತಲೇ ಇದ್ದ ಸೋಂಕು ತಡೆಗೆ ಭಾರತ ಸರ್ಕಾರ ಕಠಿಣ ನಿರ್ಧಾರ ಕೈಗೊಂಡಿತ್ತು. ಮಾರ್ಚ್ ಮೊದಲ ವಾರದಲ್ಲಿ 34 ಜನರಿಗೆ ಕಂಡ ಸೋಂಕು 2ನೇ ವಾರದಲ್ಲಿ 84ಕ್ಕೆ ಏರಿತು. 3ನೇ ವಾರದಲ್ಲಿ 315, 4ನೇ ವಾರದಲ್ಲಿ 918, 5ನೇ ವಾರದಲ್ಲಿ 1397 ಮಂದಿಗೆ ಸೋಂಕು ತಗುಲಿತ್ತು. ಸಾವಿನ ಸಂಖ್ಯೆನೂ 35ಕ್ಕೆ ಬಂದಿತ್ತು.
ಏಪ್ರಿಲ್ ಮೊದಲ ವಾರದಲ್ಲಿ ಕಂಡ 5274 ನಂಬರ್ ಇದ್ದ ಸೋಂಕು ಹಂತ ಹಂತವಾಗಿ 10,000, 18,000ದಿಂದ ಇವತ್ತಿಗೆ 22,000ದ ಗಡಿಗೆ ಬಂದಿದೆ. ಸಾವಿನ ಸಂಖ್ಯೆ 149ರಿಂದ 686ಕ್ಕೆ ಏರಿದೆ. ಗುಣಮುಖರಾದವರ ಸಂಖ್ಯೆಯು 4,325ಕ್ಕೆ ತಲುಪಿದೆ. ಕೊರೋನಾ ಸೋಂಕು ನಿಯಂತ್ರಿಸಲು ಪ್ರಧಾನಿ ಮೋದಿ ಕೈಗೊಂಡ ಕಠಿಣ ನಿರ್ಧಾರಗಳು ಜನ ಮೆಚ್ಚುಗೆ ಗಳಿಸಿದ್ವು. 19 ಮಾರ್ಚ್ ನಮೋ ಜನತಾ ಕರ್ಫ್ಯೂ, 24 ಮಾರ್ಚ್ 21 ದಿನ ಲಾಕ್ಡೌನ್, ಏಪ್ರಿಲ್ 2ರಂದು ನಮೋ ಬೆಳಕಿನ ಸಂದೇಶ, ಏಪ್ರಿಲ್ 4ರಂದು ಸಪ್ತಸೂತ್ರದ ಜೊತೆಗೆ ಮೇ 3ರವರೆಗೆ ಲಾಕ್ಡೌನ್. ಇದಿಷ್ಟೇ ಅಲ್ಲ, 30 ದಿನದ ಲಾಕ್ಡೌನ್ನಲ್ಲಿ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರಗಳು ಕೂಡ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಸಾಕ್ಷಿಯಾಗಿದ್ವು. ವಲಸಿಗರನ್ನ ಸುರಕ್ಷಿತವಾಗಿ ಊರು ಸೇರಿಸಿದ್ದು, ಭಾರತದ ಹವಾಗುಣ, HCQ-ನಂತಹ ಔಷಧಿ ಬಳಕೆ, ಕೇಂದ್ರದಿಂದ 80 ಕೋಟಿ ಬಡವರಿಗೆ ಆಹಾರ ಪೂರೈಕೆ, ಉಚಿತ ಗ್ಯಾಸ್, ಅಕ್ಕಿ, ಬೇಳೆ, ಹಾಲು ವಿತರಣೆ ಮಾಡಿದ್ದು, ಆರ್ಥಿಕತೆ ಯೋಚಿಸದೆ ಜನರಿಗಾಗಿ ಲಾಕ್ಡೌನ್ ಮಾಡಿದ್ದು. ಪರಿಸ್ಥಿತಿ ಹೀಗಿರುವಾಗ ಭಾರತಕ್ಕೆ ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತೆ ಅಂತಾನೆ ಲೆಕ್ಕ ಹಾಕಲಾಗ್ತಿದೆ. ಇಡೀ ವಿಶ್ವದ ಚಿತ್ತ ಇದೀಗ ಭಾರತದತ್ತ ನೆಟ್ಟಿದೆ. ಚೀನಾದಲ್ಲಿ ಹೂಡಿಕೆ ಮಾಡಲು ಇತರೆ ರಾಷ್ಟ್ರಗಳು ಹಿಂದೇಟು ಹಾಕ್ತಿದ್ದು, ಭಾರತದತ್ತ ವಿದೇಶಗಳು ಒಲವು ತೋರಿವೆ. 300ಕ್ಕೂ ಅಧಿಕ ವಿದೇಶಿ ಕಂಪನಿಗಳು ಉತ್ಸುಕತೆಯಿಂದ ಹೂಡಿಕೆಗೆ ಮುಂದಾಗ್ತಿವೆ. ವಿದೇಶಿ ಬಂಡವಾಳ ಹೂಡಿಕೆಗೆ ದೇಶ ಸನ್ನದ್ಧವಾಗಿದ್ದು, ಆರ್ಥಿಕತೆ ವೃದ್ಧಿಸಲಿದೆ. ಹಾಗೆ ದೇಶೀಯ ಉತ್ಪನ್ನಗಳಿಗೂ ಹೆಚ್ಚಿನ ಬೇಡಿಕೆ ಬರಲಿದೆ. ಮೋದಿ ಸರ್ಕಾರದ ಕಾರ್ಯವೈಖರಿಯನ್ನ ವಿಶ್ವವೇ ಮೆಚ್ಚಿಕೊಂಡಿದೆ. ಲಾಕ್ಡೌನ್ ಮಾಡಿದಾಗ ಮೋದಿ ಕಡೆ ಬೊಟ್ಟು ಮಾಡಿದವರೇ ಈಗ ಮೋದಿ ನಿರ್ಧಾರಕ್ಕೆ ನಮೋ ನಮಃ ಅಂತ ಕೈಜೋಡಿಸಿ ಕೈ ಮುಗಿತಿದ್ದಾರೆ. ಕೊರೋನಾ ವಿರುದ್ಧದ ಹೋರಾಟದ ಜೊತೆಗೆ ಹಂತ ಹಂತವಾಗಿ ಲಾಕ್ಡೌನ್ ಸಡಿಲಿಕೆ ಆಗ್ತಿದೆ. ನಿನ್ನೆ ಇವತ್ತು ಅನ್ನೋದನ್ನ ಬಿಟ್ಟು ನಾಳೆ ಬಗ್ಗೆ ಆಲೋಚಿಸೋ ಮೋದಿ ಈಗ ಕೊರೋನಾ ಕಟ್ಟಿ ಹಾಕಿದ ವಿಶ್ವದ ಅಗ್ರನಾಯಕರ ಪಟ್ಟಿಗೆ ಸೇರಿದ್ದು, ಇದು ಭಾರತಕ್ಕೆ ಸಿಕ್ಕಿರೋ ಗೌರವ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.